ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಬಾಂಬೆ ರವೆ ಅಂತ ನೋಡ್ರಿ, ಆ ಬಾಂಬೆ ರವೆನ ತೊಗೊಂಡಿದ್ದೇನೆ ರೀ. ಇವತ್ತು ಈ ಬಾಂಬೆ ರವೆದಲ್ಲಿ ಒಂದು ಬೆಲ್ಲದಲ್ಲಿ ಮಾಡುವಂತಹ ಒಂದು ಕೇಸರಿ ಬಾತನ್ನು ಮಾಡ್ತಾಯಿದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಸಕ್ಕರೆ ಅಂದರೆ ಕೆಲವರಿಗೆ ಆಗ್ಬರ್ ನೋಡ್ರಿ. ಈಗ ಹಬ್ಬ ಬೇರೆ ಬಂದಿದೆ ನೋಡ್ರಿ, ಸಂಕ್ರಾಂತಿ ಹಬ್ಬ. ಸ್ವಲ್ಪ ಹಬ್ಬದ ಟೈಮ್ನಲ್ಲಿ ವಿಶೇಷವಾಗಿ ನಾವು ಯಾವುದರ ಒಂದು ಬೇರೆ ಬೇರೆ ತರಹದ ಅಂತ ಒಂದು ಸ್ವೀಟ್ಸ್ ಐಟಮ್ ಮಾಡಿದ್ರೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ತಿನ್ಬೋದು ಮತ್ತು ಹೊಸದಾಗಿರುತ್ತೆ ನೋಡಿರಿ. ಹಾಗಾಗಿ ವಿಶೇಷವಾಗಿ ಸಂಕ್ರಾಂತಿಗೆ ಇದು ಒಂದು ಬೆಲ್ಲದಲ್ಲಿ ಒಂದು ಕೇಸರಿ ಬಾತನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನೋಡ್ತಾ ಇದ್ದೀರಿ ನಮ್ಮ ಚಾನಲು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾನೊಂದು ಕಡಾಯನ್ನು ಇಟ್ಕೊಂಡಿದ್ದೀನಿ ರೀ, ಬಿಸಿ ಮಾಡೋಕ್ಕೆ ಸ್ಟವನ್ನು ಹಚ್ಕೊಂಡಿದ್ದೀನಿ. ಇದಕ್ಕೆ ನೋಡಿರಿ, ನಾನು ಇವಾಗ ಸ್ವಲ್ಪನೇ ತುಪ್ಪವನ್ನು ಹಾಕ್ತಾಯಿದ್ದೇನೆ ರೀ. ನಾನು 1-2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ನಮ್ಮದು ತುಪ್ಪ ಕರಗಿದೆ. ಈ ಟೈಮ್ನಲ್ಲೇ ನೋಡಿರಿ, ನಾನು ಇದಕ್ಕೆ ರವೆಯನ್ನು ಸೇರಿಸ್ತಾ ಇದ್ದೇನೆ. ಈ ರವೆಯನ್ನು ಚೆನ್ನಾಗಿ ನಾವು ಸ್ವಲ್ಪ ತುಪ್ಪದಲ್ಲೇ ಸ್ಲೋ ಫ್ಲೇಮ್ನಲ್ಲೇ ನಾವು ಈ ರವೆಯನ್ನು ಹುರ್ಕೊಳ್ಳೋಣ ರೀ. ಒಂದು ಅರ್ಧ ಕಪ್ಪು ರವೆಯನ್ನು ತೊಗೊಂಡಿದ್ದೀನಿ, ಅಂದರೆ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ, ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ರೀ. ಸ್ವಲ್ಪ ಇಲ್ಲಿ ನೋಡಿರಿ, ರವೆ ಹುರಿದಾಗೆ ಒಂದು 4 ಲವಂಗ, ಸ್ವಲ್ಪನೇ ದ್ರಾಕ್ಷಿ, ಇದು ನೋಡಿರಿ ಕುಂಬಳಕಾಯಿ ಬೀಜ ಅಂತ ಬರುತ್ತೆ, ಕರ್ಬೂಜ ಬೀಜ ಸಿಕ್ಕರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಗೋಡಂಬಿಯನ್ನು ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಏಲಕ್ಕಿಯನ್ನು ಇಟ್ಕೊಂಡಿದ್ದೇನೆ. ಏಲಕ್ಕಿ ಇವಾಗ ಹಾಕ್ಕೊಳ್ಳೋದಿಲ್ಲ, ಇವು ಮೊದಲು ಇಷ್ಟು ಹಾಕ್ಕೋತಾ ಇದ್ದೀನಿ ರೀ. ಇದರೊಟ್ಟಿಗೆ ನೋಡಿರಿ, ಇದನ್ನು ಈ ಥರನೇ, ಅಂದರೆ ಇದರೊಟ್ಟಿಗೆ ಚೆನ್ನಾಗಿ ನಮಗೆ ಇದು ತುಪ್ಪದಲ್ಲಿ ಚೆನ್ನಾಗಿ ಕರ್ದಂಗಿರುತ್ತೆ ರೀ. ತುಂಬ ಸೀದ್ ಹೋದಂಗೆ ಇರಬಾರ್ದು, ತುಂಬ ಅಂದರೆ ಮೆತ್ತಗೆ ಇರಬಾರ್ದು. ಮೀಡಿಯಮ್ ಆಗಿ ನಾವು ಇದರೊಳಗೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ಎಷ್ಟು ರವೆಯನ್ನು ತೊಗೊಂಡಿದ್ದೀನಿ ಅಷ್ಟೇ ಬೆಲ್ಲವನ್ನು ತೊಗೊಂಡಿದ್ದೇನೆ. ಇಲ್ಲೊಂದು ಪಾತ್ರೆ ಇಟ್ಕೊಂಡು ಇನ್ನೂ ಸ್ಟವ್ ಹಚ್ಚಿಲ್ಲ, ಅದಕ್ಕೆ ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ರವೆ ಯಾವ ಥರ ಮೆಜರ್ಮೆಂಟ್ ತೊಗೊಂಡಿದ್ದೆ ಅದೇ ಥರದಲ್ಲೇ ನೀರನ್ನು ತೊಗೊಂಡು ಇದಕ್ಕೆ ಬೆಲ್ಲಕ್ಕೆ ಹಾಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ರವೆದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಕಪ್ ನೀರು, ಈ ಒಂದು ಅರ್ಧ ಕಪ್ ನೀರು ಈಗ ಹಾಕೋತಾ ಇದ್ದೇನೆ ರೀ. ಒಟ್ಟು ರವೆ ನಮಗೆ 1 ಪಟ್ಟು ಇರ್ಬೇಕು ರೀ, ಅಂದರೆ ನೀರು 3 ಪಟ್ಟು ಹಾಕ್ಬೇಕು ನೋಡಿರಿ. ಅಂದರೆ ರವೆ ಅರ್ಧ ಕಪ್ ತೊಗೊಂಡಿರಲ್ಲಿ 3 ಅರ್ಧ ಕಪ್ನಷ್ಟು ನೀರನ್ನು ಹಾಕೋಬೇಕು ರೀ. ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಬೆಲ್ಲನೇ ಸ್ವಲ್ಪ ಕರಗಿದೆ, ಇನ್ನು ಸ್ವಲ್ಪ ಇದು ಕರಗಬೇಕು ರೀ. ಇದು ಚೆನ್ನಾಗಿ ಕರಗಬೇಕು ರೀ. ಕರಗಿ ಇದೆಲ್ಲ ಒಂಚೂರು ಕುದಿ ಬರಬೇಕು, ಆವಾಗಲೇ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಬೆಲ್ಲ ಫುಲ್ಲು ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಸ್ವಲ್ಪ ಸ್ಲೋ ಮಾಡ್ಕೋತೀನಿ ಇದು ಫ್ಲೇಮ್ ರೀ, ಸ್ವಲ್ಪನೇ. ಇವಾಗ ನಮ್ಮದಿಲ್ಲಿ ನೀರು ಕುದಿ ಬರ್ತಾ ಇದೆ. ನಾವು ರವೆ ಹುರ್ಕೊಂಡಿದ್ದೇವಲ್ರಿ, ಅದು ಇನ್ನೂ ಬಿಸಿಯಾಗಿದೆ. ಇವಾಗ ಇದನ್ನು ತೆಗೆದು ಇವಾಗ ರವೆಯನ್ನು ಇಟ್ಕೊಳ್ಳೋಣ್ರಿ. ಅಂದರೆ ಇದು ರವೆ ಇನ್ನೂ ನಮಗೆ ಬಿಸಿ ಇದೆ, ಹಾಗಾಗಿ ಸ್ವಲ್ಪನೇ ಇದು ನೀವು ಆನ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಇವಾಗ ನೋಡಿರಿ, ನಾವು ಬಿಸಿ ಮಾಡಿದಂತಹ ನೀರನ್ನು ರವೆಗೆ ಹಾಕ್ಕೊಳ್ಳೋಣ. ನಾವು ಇದು ಅಂದರೆ ತುಂಬ ಕಾದಾಗ ಹಾಕಿದ್ರೆ ನೋಡಿರಿ, ಅದು ಮೇಲ್ಗಡೆ ನೀರು ಸಿಡಿಯುತ್ತೆ ಅಂಥೇಳಿ ನಾನು ಸ್ವಲ್ಪನೇ ಲೈಟಾಗಿ ಇದು ಬಿಸಿ ಆದಾಗೇ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ. ಇವಾಗ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಒಂದು 2-3 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಇವಾಗ ಇದು ಬೆಲ್ಲ ನಮ್ಮದು ಬಿಸಿ ಆಗಿದೆ ರೀ. ಇದು ಒಳ್ಳೆ ಒಂದು ಪರಿಮಳ ಬರುತ್ತೆ ಬೆಲ್ಲದು. ಆ ಟೈಮ್ನಲ್ಲಿ ನಾವು ಆಫ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು, ನಮ್ಮದು ತುಪ್ಪವನ್ನು ಹಾಕಿದ್ದೇವೆ ನೋಡಿರಿ, ಅದನ್ನು ಚೆನ್ನಾಗಿ ಈ ಥರನೇ ನಮ್ಮದು ಮೇಲ್ಗಡೆ ಬಂದಿದೆ. ನಮ್ಮದು ಇದು ರೆಡಿ ಆಗಿದೆ. ಅಂದರೆ ನಾವೀಗ ಬರೀ 2 ಕಪ್ ಅಷ್ಟೇ ಹಾಕಿದ್ದೇವೆ ನೋಡಿರಿ. ಇವಾಗ ನಾವು ಇದಕ್ಕೆ ಬೆಲ್ಲವನ್ನು ಹಾಕೊಳ್ಳೋಣ. ಇವಾಗ ನೀವು ನೋಡ್ಬೋದು ರೀ, ನಾನು ಇಲ್ಲೊಂದು ಟೀ ಸೋಸೋದು ಸಣ್ಣ ತೊಗೊಂಡಿದ್ದೀನಿ ರೀ. ಇದರೊಳಗೆ ನೋಡಿರಿ, ನಾವು ಬೆಲ್ಲವನ್ನು ಸೋಸ್ಕೊಳ್ಳೋಣ. ಒಂದೊಂದು ಸರ್ತಿ ಬೆಲ್ಲದಲ್ಲಿ ಕಸ ಏನಿರೋದಿಲ್ಲ, ಆದ್ರೂ ನಾವು ಕೊಳೆ ಇರಲಿಲ್ಲ ಅಂದ್ರೂ ಈ ಥರ ನೋಡ್ಬೋದು, ಬೆಲ್ಲದಲ್ಲಿ ಈ ಥರ ಒಳಗಡೆ ಇರುತ್ತೆ ರೀ. ಇದನ್ನು ನಾವು ತೆಗೆದಿಟ್ಕೊಳ್ಳೋಣ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ಸ್ವಲ್ಪ ಫ್ಲೇಮು ಸ್ಲೋ ಮಾಡ್ಕೋಬೇಕು. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ಬೇಯಿಸೋಣ. ಇವಾಗ ನಾವು ಇದು ಮಿಕ್ಸ್ ಮಾಡ್ಕೊಂಡಿದ್ದೀವಿ ರೀ. ನಾನು ಏಲಕ್ಕಿಯನ್ನು ಹಾಕೋತಾ ಇದ್ದೇನೆ, ಅಂದರೆ ಏಲಕ್ಕಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ರೀ.
ಬೇಡ ಅಂತನಾರು ಸ್ಕಿಪ್ ಮಾಡ್ಬೋದು ಸಿಪ್ಪೆ. ಇದನ್ನು ನೋಡಿರಿ ಚೆನ್ನಾಗಿ ಮೆತ್ತಗೆ ಬಂದೈತೆ. ಈ ಟೈಮ್ನಲ್ಲಿ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ನೋಡೋಣ, ನಮ್ಮದು 2 ನಿಮಿಷ ಆಗಿದೆ ರೀ. ಇವಾಗ ಕೊನೆಯದಾಗಿ ಸ್ವಲ್ಪ ಶುಂಠಿ ಮತ್ತು ಇದು ನಾವು ಜಾಯಿಕಾಯಿ ಹಾಕ್ತೀವಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಆಪ್ಷನು, ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ನೋಡ್ಬೋದು ಹೂವು ಯಾವ ಥರ ಬರುತ್ತೆ ಆ ಥರನೇ ನಿಮಗೆ ಈ ಒಂದು ಕೇಸರಿ ಬಾತು ರೆಡಿ ಆಗುತ್ತೆ. ಬೇಕಿದ್ರೆ ಫುಡ್ ಕಲರ್ ಹಾಕ್ಬೋದು, ನಾವು ಫುಡ್ ಕಲರ್ ಹಾಕಿಲ್ಲ. ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ. ನೋಡ್ಬೋದು ಚೆನ್ನಾಗಿ ತುಂಬ ಒಂದು ಸಾಫ್ಟ್ ಆದಂಥ ಒಂದು ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೆ ನೋಡಿರಿ, ಅದೇ ಥರನೇ ನಮ್ಮದು ರೆಡಿ ಆಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ರೀ ನಾನಿಲ್ಲಿ ನಮ್ಮದು ಕೇಸರಿ ಬಾತನ್ನು ಹಾಕಿದ್ದೇನೆ, ರೆಡಿ ಆಗಿದೆ. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.